ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಗಿರಿರಾಜನ್ ಕೋಳಿ ಸಾರು ಮಾಡ್ತಾಯಿದ್ದೀನಿ. 1 kg ಚಿಕನ್ ಇದೆ, 1 ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು, ಲವಂಗ ಇದೆ. ಇದು ದೊಡ್ಡ ಲವಂಗ ಅಂತ ಹೇಳ್ಬೋದು, ಇದರ ಹೆಸರು ಗೊತ್ತಿಲ್ಲ. ಮತ್ತು 3 ಟೊಮೊಟೊ ತೊಗೊಂಡಿದ್ದೀನಿ, ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಸಾಲೆ ರುಬ್ಕೊತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಚಕ್ಕೆ, ಲವಂಗ, ನಾನು ಗರಂ ಮಸಾಲೆ ಐಟಮ್ ಮಾಡಿದ್ದೀನಲ್ಲ ಅದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ರುಬ್ಕೊತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ದು ರೆಡಿಯಾಗಿದೆ. ಇದರಲ್ಲೇ ಹಾಗೆ ಕೊಬ್ಬರಿನೂ ನಾನು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಬಿ ಮಾಡ್ಕೊಂಡಿದ್ದೀನಿ. ಟೊಮೊಟೊನೂ ನಾನು ಹಾಗೇ ರುಬ್ಕೊಂಡು ಮಡಗಿದ್ದೀನಿ. ಈಗ ಕುಕ್ಕರು ಬಿಸಿಯಾಗಿದೆ. ಇದರಲ್ಲಿ ಎಣ್ಣೆ ಹಾಕಿ ಅದರಲ್ಲಿ 1 ಈರುಳ್ಳಿನ ನಾನು ಕಟ್ ಮಾಡಿ ಮಡಗಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಏನು ರುಬ್ಬಿ ಮಡಗಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡೋ ತನಕ ನಾವು ಫ್ರೈ ಚೆನ್ನಾಗಿ ಮಾಡಬೇಕು. ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾವು ಉಪ್ಪು ಸೇರಿಸಿ ನಾವು ಒಂದು ಹೊರಗಡೆ ಮಡಗಬೇಕಂದ್ರೆ ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಮಡಗ್ಬೋದು. ಇಲ್ಲ ಫ್ರಿಜ್ಜಲ್ಲಿ ಮಡಗ್ತೀವಿ ಅಂದರೆ ಒಂದು ಪ್ಲಾಸ್ಟಿಕ್ ಬಾಟ್ಲು ಇಲ್ಲಾಂದರೆ ಸ್ಟೀಲ್ ಜಾರ್ ಬರುತ್ತಲ್ಲ ಅದರಲ್ಲೂ ಹಾಕಿ ಮಡಗ್ಬೋದು. ಒಂದು 8 ದಿವಸನಾದರೂ ನಮಗೆ ಬಾಳಿಕೆ ಬರುತ್ತೆ. ಈಗ ನಾನು 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇದು ನೋಡಿ, ಎಣ್ಣೆ ಚೆನ್ನಾಗಿ ಬಿಡ್ತಿದೆ. ಈ ಥರ ಎಣ್ಣೆ ಬಿಡಿದ ಮೇಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಚಿಕನ್ ಹಾಕಬೇಕು. ಈ ಥರ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 20 ನಿಮಿಷ ಬಿಟ್ಬಿಡ್ತೀನಿ. 10ರಿಂದ 20 ನಿಮಿಷದ ಮೇಲೆ ಅದು ಕುದಿ ಬರ್ತಾ ಇರುತ್ತೆ, ಅದು ಸ್ಮೆಲ್ ಬರುತ್ತೆ. ಆವಾಗಲೇ ನಾವು ಬೇರೆ ಮಸಾಲೆ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಗರಂ ಮಸಾಲೆ ಎಲ್ಲನೂ ಅದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು. ಈಗ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಾವು ಏನು ಕಾಯಿನ ರುಬ್ಬಿ ಮಡಗಿದ್ನಲ್ಲ ಆ ಕಾಯಿನ ಹಾಕಿ ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದೊಂದು ಸ್ಟೆಪ್ ಹಾಗೆ ನಾವು ಮಾಡಿಕೊಂಡ್ರೆ ಸಾರು ಟೇಸ್ಟಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಬೇಕು. ಈ ಟೊಮೊಟೊ ಪ್ಯೂರಿನ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ತೆಳು ಬೇಕಾದರೆ ಸಾರು ನಾವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು. ಇಲ್ಲ ನಮಗೆ ಗಟ್ಟಿ ಬೇಕು ಸಾರು ಅಂದರೆ ನಾವು ಸ್ವಲ್ಪ ನೀರು ಕಮ್ಮಿ ಮಾಡಬೇಕು. ಇದಕ್ಕೆ 6 ವಿಸಿಲ್ ನಾನು ಮಡಗಿದ್ದೆ. ಸ್ವಲ್ಪ ಗಟ್ಟಿ ಇದ್ದರೆ ಸಾರು ಈ ಮುದ್ದೆ ಮತ್ತು ಚಪಾತಿಗೆ ಕಾಂಬಿನೇಷನ್ನು. ಇಲ್ಲ ನಾವು ಸ್ವಲ್ಪ ತೆಳು ಮಾಡ್ಕೋತೀವಿ ಅಂದರೆ ಅದು ರೈಸ್ಗೆ ಕಾಂಬಿನೇಷನ್ನು. ತುಂಬ ಚೆನ್ನಾಗಿತ್ತು. ಹೊರಗಡೆಯಿಂದ ಗರಂ ಮಸಾಲೆ ಎಲ್ಲ ತಂದು ಹಾಕೋಕ್ಕಿಂತ ಮನೆಯಲ್ಲೇ ಮಾಡಿ ಹಾಕಿ ತುಂಬ ರುಚಿಯಾಗಿರುತ್ತೆ. ನಾನು ಇದಕ್ಕೆ ಮುದ್ದೆ ಮಾಡಿದ್ದೆ, ರೈಸ್ ಮಾಡಿದ್ದೆ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಏನಾದರೂ ನಾನು ಅಡುಗೆ ಮಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ತಿಳಿಸಿ, ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.